ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ನೋಡ್ತಾ ಇರೋರು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬಂದ್ಬಿಡುತ್ತೆ ಫ್ರೆಂಡ್. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಈ ವಿಡಿಯೋ ಅಂತ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ನನಗೆ ಯೂಟ್ಯೂಬಲ್ಲಿ ಲೈವ್ ಮಾಡೋದಕ್ಕೂ ಆಗ್ತಾಯಿಲ್ಲ, ಹಾಗೆ ಶಾರ್ಟ್ ವಿಡಿಯೋ, ಲಾಂಗ್ ವಿಡಿಯೋ ಯಾವುದು ಮಾಡೋದಕ್ಕೂ ಟೈಮೇ ಸಿಗ್ತಾಯಿಲ್ಲ ಫ್ರೆಂಡ್. ಸೊ ಹಾಗಾಗಿ ಒಂದೊಂದು ವೀಡಿಯೋನ ರೆಕಾರ್ಡ್ ಮಾಡಿ ಇಟ್ಟಿರ್ತೀನಿ, ಅದನ್ನು ಇವಾಗ ಟೈಮ್ ಸಿಕ್ಕಿದೆ, ಸೊ ಅದಕ್ಕೆ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಫ್ರೆಂಡ್ ಟಿಫನ್ಗೆ ಉಪ್ಪಿಟ್ಟು ಮತ್ತು ಮಧ್ಯಾಹ್ನಕ್ಕೆ ಬೇಳೆ ಮೂಲಂಗಿ ಹಾಕಿ ಸಾಂಬಾರು ಮಾಡಿದ್ದೆ. ಸೊ ಅದನ್ನು ತಗೊಂಡು ಹೋಗಿದ್ದೆ. ಗಂಟ್ಲು ಕೂಡ ಸರಿ ಇಲ್ಲ ಫ್ರೆಂಡ್, ಇವಾಗ ಹೊಸ್ತಲ್ವ ಕೆಲಸ ಹೋಗ್ತಾ ಇರೋದು, ಇವಾಗ 3 ಡೇಸ್ ಆಗಿದೆ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಆ ಧೂಳಿಂದ ಗಂಟ್ಲು ಕಟ್ಕೊಬಿಟ್ಟಿದೆ. ಸೊ ಹಾಗೆಯೇ ಉಪ್ಪಿಟ್ಟು ಮಾಡಿದ್ನಲ್ಲ, ರವೆ ಮಿಕ್ಕಿತ್ತಲ್ಲ, ಹಿಂಗಿದ್ರು ಹಾಲಿತ್ತು ಅಂದ್ಬಿಟ್ಟು ರವೆ ಉಂಡೆ ಮಾಡಿಕೊಂಡೆ ಫ್ರೆಂಡ್. ಮಕ್ಕಳಿಗೆ ಅಲ್ಲಿ ನಾನು ಕೆಲಸ ಮಾಡೋ ಟೈಮಲ್ಲಿ ತಿಂಡಿ ಮತ್ತು ಏನಾದರೂ ಕೊಟ್ಟರೆ ತಿಂತಾ ಆಟಾಡ್ತಾ ಇರ್ತಾರೆ. ಸೊ ನನ್ನ ಪಾಡಿಗೆ ನಾನು ಕೆಲಸ ಮಾಡಬಹುದು ಅಂದ್ಬಿಟ್ಟು ರವೆ ಹಾಕಿಬಿಟ್ಟು, ಹಾಲು ಹಾಕ್ಬಿಟ್ಟು ಮತ್ತು ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಬಿಸಿನೀರು ಹಾಕಬೇಕು ಫ್ರೆಂಡ್. ನೀವು ರವೆ ಉಂಡೆ ಮಾಡಿದ್ರೆ ಅದಕ್ಕೆ ಬಿಸಿನೀರನ್ನ ಆ್ಯಡ್ ಮಾಡಿ, ತಣ್ಣೀರು ಆ್ಯಡ್ ಮಾಡಿದ್ರೆ ಉಂಡೆ ಬರಲ್ಲ, ಮೆತ್ತಗಾಗ್ಬಿಡುತ್ತೆ. ಸೊ ಈ 3 ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ನಾನಿಲ್ಲಿ ಸಣ್ಣದಾಗಿ ಪುಟ್ಟಾಣಿ 5 ಉಂಡೆಗಳನ್ನಾಗಿ ಮಾಡಿಕೊಂಡೆ ಫ್ರೆಂಡ್. ನನ್ನ ಇಬ್ಬರಿ ಮಕ್ಕಳಿಗೂ 2, ನನಗೆ 1. ಸೊ ನನ್ನ ಹಸ್ಬೆಂಡ್ ಸಿಹಿ ಏನು ತಿನ್ನಲ್ಲ. ಸೊ ನಿಮ್ಮ ಮನೇಲಿ ಏನಾದರೂ ನೀವು ಉಪ್ಪಿಟ್ಟು ಮಾಡೋದಕ್ಕೆ ರವೆ ತಂದರೆ ಈ ಥರ ಬೇಕಿದ್ರೆ ಮಾಡ್ಕೊಳ್ಳಿ ಮಕ್ಕಳಿಗೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇನ್ನೂ ಬೇರೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾರೆ. ಸೊ ನಾನಿಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ಫ್ರೆಂಡ್ ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಫ್ರೆಂಡ್ 6:45 ಆಗಿದೆ. ಸೊ ಟಿಫನ್ ಎಲ್ಲ ರೆಡಿ ಮಾಡ್ಕೊಂಡು ಬೇಗ ಹೊಂಟೋದ್ರೆ ನನಗೂ ಕೆಲಸ ಈಸಿ ಆಗುತ್ತೆ ಅಂದ್ಬಿಟ್ಟು ಇವತ್ತು ಹೊತ್ಲಂತೇ ಹೋಗ್ತಾ ಇದ್ದೀನಿ. ಸೊ ಆದ್ದರಿಂದ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್. ಬೇಗ ಎದ್ದು ರೆಡಿ ಮಾಡಿಕೊಂಡು ಮಕ್ಕಳಿಗೂ ರೆಡಿ ಮಾಡಿ, ಇಬ್ರಿಗೂ ಬಟ್ಟೆ ಹಾಕಿ ರೆಡಿ ಮಾಡ್ಕೊಂಡು ಅವರಿಬ್ಬರನ್ನೂ ಕರ್ಕೊ ಹೋಗೋಷ್ಟರಲ್ಲಿ ನನಗಂತೂ ಸಾಕಾಗೋಗುತ್ತೆ. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಗಂಟ ನಡೆದು ಅಲ್ಲಿ ಬಸ್ ಹತ್ತಿ ಅಲ್ಲೋಗಿ ಕೆಲಸಕ್ಕೆ ಮತ್ತೆ ನಡ್ಕೊಂಡು ಹೋಗೋದು, ಇಲ್ಲಿ ಹೋಗೋ ಅಷ್ಟರಲ್ಲಿ ಸುಸ್ತಾಗಿರ್ತೀನಿ. ಅಲ್ಲೇನು ಕೆಲಸ ಮಾಡೋದಕ್ಕಾಗುತ್ತೆ, ಇವ್ರನ್ನೂ ನೋಡ್ಕೊಂಡು ಕೆಲಸನೂ ಮಾಡಬೇಕು ಫ್ರೆಂಡ್. ಹಂಗೆ ಆಗ್ಬಿಟ್ಟೈತಿ, ಏನು ಮಾಡೋಕ್ಕಾಗಲ್ಲ. ಜೀವನ ನಡಿಬೇಕು ಅಂದರೆ ನಾವು ದುಡಿಲೇಬೇಕಲ್ವಾ. ಒಬ್ಬರ ಕೈಲಿ ಜೀವನ ಸಾಗಿಸೋದಕ್ಕಾಗಲ್ಲ ಅಂತ ನನ್ನ ಪ್ರಕಾರ ಅನ್ಕೋತೀನಿ ಫ್ರೆಂಡ್. ಸೊ ಆಗಿನ ಕಾಲದಲ್ಲಿ ಆಗ್ತಾಯಿತ್ತು, 5 ರೂಪಾಯಿಗೆಲ್ಲ ಕೆಲಸ ಮಾಡ್ತಾಯಿದ್ರು, 50 ಪೈಸಕ್ಕೆಲ್ಲ ಕೆಲಸ ಮಾಡಿದ್ದಾರೆ ನಮ್ಮ ತಾತ ಅಜ್ಜಿ ಎಲ್ಲ ಹೇಳ್ತಾರೆ. ಸೊ ಇವಾಗ 1,000 ತಂದ್ರೂ ಮನೆಗೆ ಸಾಕಾಗಲ್ಲ, ಹಂಗಾಗ್ಬಿಟ್ಟೈತಿ. ಇವತ್ತಿನ ಸಾಮಾನುಗಳ ರೈಟು ಎಲ್ಲ ನೆನೆಸ್ಕೊಂಡ್ರೆ ಯಪ್ಪ ಎಷ್ಟೇ ದುಡಿದ್ರೂ ಸಾಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಟಿಫನ್ ಬಾಕ್ಸ್ಗೆ ನಾನಿಲ್ಲಿ ಹಾಕ್ತಾಯಿದ್ದೀನಿ ಅನ್ನ ಮತ್ತು ಮೂಲಂಗಿ ಸಾಂಬಾರು. ಮಧ್ಯಾಹ್ನದ ಊಟಕ್ಕೆ ಬೆಳಗ್ಗೆ ಟಿಫನ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್. ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ, ನೀರು ಕುಡಿದು ಸಾಕಾಗಿಬಿಡುತ್ತೆ. ಬೆಳಗ್ಗೆ ಹೊತ್ತು ನಾಷ್ಟ ತಿನ್ನಬೇಕು, ಮಧ್ಯಾಹ್ನದ ಹೊತ್ತು ಊಟ ತಿಂದ್ರೇ ಮನಸ್ಸಿಗೆ ಸಮಾಧಾನ. ಏನೇ ನಾಷ್ಟ ತಿಂದ್ರೂ ಮಧ್ಯಾಹ್ನದ ಸ್ವಲ್ಪ ರೈಸ್ ತಿಂದ್ಬಿಟ್ರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನಿಸುತ್ತೆ. ಸೊ ಬಿಸಿ ಇರೋದ್ರಿಂದ ಇವಾಗಲೇ ಹಾಕೋಬಿಡ್ತಾಯಿದ್ದೀನಿ, ಟೈಮ್ ಕೂಡ ಆಗೋಗಿದೆ ಅಲ್ವಾ. ಸೊ ಅದರಿಂದ ಫ್ರೆಂಡ್ ಆವಾಗ ಮನೇಲಿದ್ದಾಗ ವೀಡಿಯೋನ 2-3 ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ. ಈಗ ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಕ್ಕೂ ಟೈಮ್ ಸಿಗ್ತಾಯಿಲ್ಲ, ಹಂಗಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಟೈಮ್ ಸಿಕ್ಕಿದಾಗೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹೀಗೆ ಟಿಫನ್ ಬಾಕ್ಸ್ನ ಹಾಕ್ಕೊಂಡು ರೆಡಿಯಾಗಿ ನಮ್ಮ ಮನೆಯವ್ರ ಕೈಲಿ ಬಿಡಿಸ್ಕೊಂಡೆ. ಇವತ್ತು 6:30 ತನಕ ಕೆಲಸ ಮುಗೀತು ಫ್ರೆಂಡ್. ಮುಗಿಸ್ಕೊಂಡು ಬಂದೆ, ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದೆ. ಸೊ ಇವಾಗ ಟೈಮ್ ಹೇಳಬೇಕು ಅಂದರೆ ಫ್ರೆಂಡ್ 9:15 ಆಗಿದೆ ಇವತ್ತು ರಾತ್ರಿ. ಸೊ ಇವಾಗಿನ್ನೂ ಊಟ ಮಾಡಿಲ್ಲ. ಬುಧವಾರ ನಾನು ಇದನ್ನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿರೋದು, ರೆಕಾರ್ಡ್ ಮಾಡಿರೋದು ಬುಧವಾರ ಬೆಳಗ್ಗೆ ಫ್ರೆಂಡ್. ಸೊ ಏನು ಮಾಡೋಕ್ಕಾಗಲ್ಲ, ಯಾವುದಾದ್ರೂ ಒಂದು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು.
ವಿಡಿಯೋ ನಾವು ಲೇಟಾಗಿ ಅಪ್ಲೋಡ್ ಮಾಡಿದ್ರೆ ನಮಗೆ ವಾಚ್ ಅವರ್ಸು ಲೇಟಾಗುತ್ತೆ ಅಲ್ವಾ? ಅದರಿಂದ ದಿನಕ್ಕೆ ಒಂದಾದರೂ ಅಥವಾ ವಾರಕ್ಕೆ 2-3 ಆದರೂ ಅಪ್ಲೋಡ್ ಮಾಡಲೇಬೇಕು. ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಮಗೆ ಒಳ್ಳೆಯದು ಫ್ರೆಂಡ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದಕ್ಕೆ ಆನ್ಸರ್ನ ಮುಂದಿನ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಯಾವುದಾದ್ರೂ ವೀಡಿಯೋ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೆಲಸದಲ್ಲಿದ್ರೂ ಕೂಡ ನಿಮಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹೀಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ದೀರೋ ಇನ್ನು ಮುಂದೆನೇ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರಿಗೆ ತಾನೇ ಕಷ್ಟ ಇಲ್ಲ ಫ್ರೆಂಡ್, ಎಲ್ಲರಿಗೂ ಕಷ್ಟ ಇದೆ. ದುಡಿಯೋರ ಕಷ್ಟ ಏನು ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಮನೆಯಲ್ಲಿ ಕೂತ್ಕೊಂಡು ಮಾತಾಡಬಹುದು, ಅಯ್ಯೋ ಏನವರು ಕೆಲ್ಸಕ್ಕೆ ಹೋಗ್ತಾರೆ, ಏನು ಬೇಗನೆ ಬಂದ್ಬಿಡ್ಬಹುದು ಅಂತ. ಆ ಕೆಲಸ ಮಾಡೋರಿಗೆ ಗೊತ್ತು, ಕಷ್ಟಪಡೋರಿಗೆ ಗೊತ್ತು ಫ್ರೆಂಡ್. ಕೆಲಸದ ಮಹತ್ವ ಏನಂತ ನನಗೀಗ ಅರಿವಾಗ್ತಾ ಇದೆ. ಸೊ ಕೆಲಸ ಮಾಡ್ಕೊಂಡು ಬಂದವ್ರಿಗೆ ಮನೇಲಿ ನೆಮ್ಮದಿ ಕೊಡಿ. ಅವ್ರಿಗೂ ಸಾಕಾಗಿರುತ್ತೆ. ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ಮನೆಯಲ್ಲೂ ಜಗಳ ಆಡಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಅಲ್ವಾ? ಸೊ ಅದಕ್ಕೆ ಗಂಡನೇ ಆಗಲಿ ಹೆಂಡ್ತಿನೇ ಆಗಲಿ ಇಬ್ಬರೂ ಸಮಾನತೆಯಿಂದ ಇರಿ, ಇಬ್ಬರೂ ಕಚ್ಚಾಡಬೇಡಿ. ಆಗ್ಲೇ ಜೀವನ ಚೆನ್ನಾಗಿರೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.